ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ದರ ಏರಿಕೆಯ ವಿಚಾರವಾಗಿ ದಂಗಲ್ ಏರ್ಪಟ್ಟಿದೆ. ಒಬ್ಬರಿಗೆ ಒಬ್ರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಸಹ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಬರೀ ಮೆಟ್ರೋ ಮೇಲೆ ಯಾಕೆ ಕಣ್ಣು ಅನ್ನೋದು ಅವರ ಪ್ರಶ್ನೆಯಾಗಿದೆ. ಬಡವರು ಎಲ್ಲಿಗೆ ಹೋಗಬೇಕು, ಮೆಟ್ರೋದಲ್ಲಿ ಓಡಾಡಬಾರ್ದಾ? ಹೀಗಂತ ದಾವಣಗೆರೆಯಲ್ಲಿ ಮಾತನಾಡಿದಂತಹ ಕೇಂದ್ರ ಸಚಿವ ಸೋಮಣ್ಣ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮಗೆ ಬಡವರ ಪರ ಕಾಳಜಿ ಇದೆ, ಬಡವರು ಏಂದ್ರಲ್ಲಿ ಓಡಾಡಬೇಕು ಅನ್ನೋದಿದ್ರೆ ನೀವು ಒತ್ತಡ ಹೇರಿ ನೋಡೋಣ, ನಿಮ್ಮಿಂದ ಸಾಧ್ಯವಾಗಿಸಿ ನೋಡೋಣ, ಆ ಮೂಲಕವಾಗಿ ನಾನು ಮಾಡಿಸ್ತೆ ಅಂತ ಎದೆ ತಟ್ಟಿ ಹೇಳಿ. ಹಿಂದೆ ಯುರೋಪೈಲೂರು ಇದ್ದಾಗ ಇದೊಂದು ಬಿಳೆಯಾನೆ ಅಂತ ಹೇಳಿದ್ರು. ನಾನು 94, 95, 96ರಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋನ ತಂದಿದ್ದು ಜೆ.ಎಚ್. ಪಟೇಲ್ ಕಾಲದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ. ಹಾಗಾಗಿ ಇವತ್ತು 5 ರಿಂದ 6 ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ. ಇವತ್ತು ದೆಹಲಿಯಲ್ಲೂ ಇದೆ, ಕಲ್ಕಟ್ಟಾದಲ್ಲೂ ಇದೆ, ವಿಶ್ವದಲ್ಲಿ ಬಾಂಬೆನಲ್ಲಿ ಇದೆ, ಎಲ್ಲ ಕಡೆಯಲ್ಲೂ ಇದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು, ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ನಾನು ಮಂತ್ರಿ ಆಗಿದ್ದಾಗ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ 50 ರೂಪಾಯಿ 100 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಕತೆ ಏನಾಯ್ತಾಯಿತು ಅಂತ ನೀವೇ ಯೋಚನೆ ಮಾಡಿ. ನಾನು ರೇರಾ ತಂದಿದ್ದು, ಯಾರು ಬೇರೆ ಬೇರೆ ಕಡೆಯಿಂದ ಬಂದು ಸೈಟ್ಗಳಿಗೆ ತೊಂದರೆ ಆಯ್ತದೆ ಅಂತ ಅವ್ರು ಅದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಕಾಯ್ದೆಯನ್ನು ಇಡೀ ದೇಶಕ್ಕೆ ಕೊಟ್ಟರು. ಅದ್ರ ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಮತ್ತೆ ಬಂದಂಥ ಸಂದರ್ಭ ಚರ್ಚೆ ಮಾಡ್ತೀನಿ. ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ, ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದೆ ಆಟ. ಒಬ್ಬ ರಿಟೈರ್ಡ್ ಆಫೀಸರ್ಗೆ 3 ಲಕ್ಷ 4 ಲಕ್ಷ ಸಂಬಳ ಕೊಡ್ತೀವಿ. ಏನು ಅವಶ್ಯಕತೆ ಇದೆ? ಯಾರನ್ನೋ ಯುವಕರನ್ನ ತಗೊಂಡು ಏನಿಲ್ಲ ಅದು ಕೆಲಸ ಅಲ್ಲಿ ತಾಂತ್ರಿಕವಾಗಿ ಕೆಲವರು ಮಾಡೋದು ಬಿಟ್ಟರೆ, ಟೆಕ್ನಾಲಜಿ ತುಂಬ ಬೆಳೆದ ಇರೋದ್ರಿಂದ ಮೇಕ್ ಇನ್ ಇಂಡಿಯಾ ಎಲ್ಲ ಕಡೆಯಲ್ಲೂ ಆಗಿರೋದ್ರಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲೂ ಕೂಡ ನಾವು ಇದನ್ನು ಅಭಿವೃದ್ಧಿಯಲ್ಲಿ ನಾವು ರಾಜಕಾರಣ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಒಂದು ನಿಮಿಷ ತಾಳಿ. ಇಲ್ಲಿ ಏನು ಆದೇಶ ಅಂದ್ರೆ ಏನು? ಇವ್ರು ದಿನ ಬೆಳಗಾದ್ರೆ ಹೇಳ್ಬೇಕಾ? ಎಲ್ಲವೂ ಕೂಡ ಅದು ರೈಟಿಂಗ್ನಲ್ಲೇ ಇರ್ತದ. ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಹೇಳ್ತದೆ. ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಸರ್ಕಾರ ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅವ್ರು ಹೇಳಲಿಲ್ಲ ಇವ್ರು ಹೇಳಲಿಲ್ಲ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಜನರಿಗೆ ಎಲ್ಲ ಒಂದು ಕಡೆ ಹೊರೆ ಆಗ್ತಕ್ಕಂಥ ಪಾಪದ ಕೆಲಸ ಮಾಡಬೇಡಿ.